ಸ್ವಾಗತವನ್ನು ಕೋರ್ತೀನಿ. ನಾವು 9th ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ SE2 ಆಗಿರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆಗೆ ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಸೊ ಇವತ್ತು ಮುಂದುವರೆದವಾಗಿ ಬಹಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ ಗಣಿತ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿ ಅಂತ. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಗಣಿತ ವಿಷಯದಲ್ಲಿರ್ತಕ್ಕಂಥ ಒಂದು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ 80 ಅಂಕಗಳ SE2 ಅಥವಾ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಹಿಂದಿನ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಪ್ಲೇ ಲಿಸ್ಟ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಆಲ್ರೆಡಿ 9ನೇ ತರಗತಿಗೆ ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹಿಂದಿ ಕಲಿಕಾ ಚೇತರಿಕೆ ಹಾಳೆಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ ಏನಿದೆ ಅನ್ನೋದನ್ನು ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಪೂರ್ಣಾಂಕ ಆಗಿಲ್ಲ ಅಂತ ಕೇಳಿದರೆ 4ರಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಆರಿಸಿ ಬರೀಬೇಕು. ಪ್ರಶ್ನೆ 2, 3√2 × 4√5 ಅಂತ ಇದೆ, ಅದರ ಬೆಲೆ ನೋಡಿ. ಪ್ರಶ್ನೆ 3, ಈ ಕೆಳಗಿನವುಗಳಿಗೆ ಸಾಧನೆ ಅಗತ್ಯವಿದೆ ಅಂತ ಕೇಳಿದ್ದಾರೆ. 4, ಯಾವಾಗಲೂ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸೋ ಸಮಾಂತರ ಚತುರ್ಭುಜಗಳೆಂದರೆ ಡ್ಯಾಶ್. ಪ್ರಶ್ನೆ 5, ನಿರ್ದೇಶಾಂಕ ಬಿಂದು A ಇಂದ ಬ್ರಾಕೆಟ್ 0,3ಗೆ ಸರಿ ಹೊಂದೋದು. ಪ್ರಶ್ನೆ 6, 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಕರ್ಣಗಳನ್ನು ಹೊಂದಿರುವ ವಜ್ರಾಕೃತಿಯ ವಿಸ್ತೀರ್ಣ. ಪ್ರಶ್ನೆ 7, ನೇರ ಸಿಲಿಂಡರ್ ಒಂದರ ಪಾದದ ಪರಿಧಿಯ ಅಳತೆ 44 ಸೆಂಟಿಮೀಟರ್ ಆದರೆ ತ್ರಿಜ್ಯದ ಅಳತೆ ಡ್ಯಾಶ್. ಪ್ರಶ್ನೆ 8, ಚರ್ಚಾ ಸ್ಪರ್ಧೆಯೊಂದರಲ್ಲಿ 35 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇವರಲ್ಲಿ 10 ವಿದ್ಯಾರ್ಥಿಗಳು ಬಾಲಕಿಯರಾಗಿದ್ದರೆ ಬಾಲಕರು ವಿಜೇತರಾಗುವ ಸಂಭವನೀಯತೆ ಎಷ್ಟು? ಪ್ರಶ್ನೆ 9, P ಇಂದ ಬ್ರಾಕೆಟ್ x = x² + 3x² + 2x + 5 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದ್ದಾರೆ. ಇದರಲ್ಲಿ ಸಜಾತಿ ಪದಗಳ ಗುಂಪನ್ನು ಬರಿಬೇಕಿತ್ತು. 11, ಪಾದದ ತ್ರಿಜ್ಯ r ಹೊಂದಿರುವ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. 12, ಸಂಖ್ಯಾ ರೇಖೆ ಸಹಾಯದಿಂದ ಮೊತ್ತ ಕಂಡುಹಿಡಿಯಿರಿ. 13, ಈ ಕೆಳಗಿನ ಚಿತ್ರಕ್ಕೆ ಸರಿಯುವಂತಕ್ಕಂಥ ಯೂಕ್ಲಿಡ್ ಆಧಾರ ಪ್ರತಿಜ್ಞೆಗಳನ್ನು ಬರೀರಿ. ಪ್ರಶ್ನೆ 14, ಚಿತ್ರದಲ್ಲಿ 0 ಕೇಂದ್ರ ಇರುವ ವೃತ್ತದಲ್ಲಿ ಕೋನ BAC = 60 ಡಿಗ್ರಿ ಮತ್ತು ಕೋನ AOB = 30 ಡಿಗ್ರಿ ಇರುವಂತೆ ABCಗಳು 3 ಬಿಂದುಗಳು. ಕಂಸ ABCಯನ್ನು ಹೊರತುಪಡಿಸಿ D ಯ ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ ಕೋನ ADC ಕಂಡುಹಿಡಿಯಿರಿ. ಪ್ರಶ್ನೆ 15, A ಇಂದ ಬ್ರಾಕೆಟ್ -3, 4 ಬಿಂದು X ಅಕ್ಷದಿಂದ ಎಷ್ಟು ದೂರದಲ್ಲಿ ಇದೆ? P ಇಂದ ಬ್ರಾಕೆಟ್ x = 3x + 5 ಆದರೆ P ಇಂದ ಬ್ರಾಕೆಟ್ 1 ನ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 17 ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ, 2 ಲೆಕ್ಕ ಇದೆ, ಅಥವಾ ಇವುಗಳನ್ನು ಸಹಿತ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. 18, ಈ ಚಿತ್ರ ಇದೆ, ಇದರಲ್ಲಿ AB ಲಂಬ CD ಇದೆ, EF ಛೇದಿಸಿದ ರೇಖೆ ಇದೆ, ಕೋನ EGV 40 ಡಿಗ್ರಿ ಆದ್ರೆ ಒಳ ಪರ್ಯಾಯ ಕೋನಗಳ ಅಳತೆ ಕಂಡುಹಿಡಿಯಿರಿ. 19, ವರ್ಗ ಅಥವಾ ಚೌಕ ಮತ್ತು ಆಯತಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸ ಬರೀರಿ, ಅಥವಾ ವರ್ಗ ಅಂದರೆ ಚೌಕ ಮತ್ತು ವಜ್ರಾಕೃತಿ ನಡುವಿನ ಸಾಮ್ಯತೆ ವ್ಯತ್ಯಾಸಗಳನ್ನು ಬರೀರಿ. 20ನೇ ಪ್ರಶ್ನೆ ಸಂಕ್ಷೇಪಿಸಿರಿ. 21ನೇ ಪ್ರಶ್ನೆ, ಒಂದು ಶಾಲೆಯ 9ನೇ ತರಗತಿಯ 30 ವಿದ್ಯಾರ್ಥಿಗಳಿದ್ದು ಹೆಲ್ತ್ ಕ್ಲಬ್ ಆಶ್ರಯದಲ್ಲಿ ರಕ್ತ ಪರೀಕ್ಷೆ ನಡೆಸಿದಾಗ ಪ್ರತಿಯೊಬ್ಬರ ರಕ್ತ ಗುಂಪಿನ ವಿವರ ಈ ಕೆಳಗಿನಂತೆ ದಾಖಲಿಸಲಾಗಿದೆ. ರಕ್ತ ಗುಂಪಿನ ವಿವರದ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ. ಅತಿ ಹೆಚ್ಚು ದಾಖಲಾದ ರಕ್ತದ ಗುಂಪು ಯಾವುದು? 22ನೇ ಪ್ರಶ್ನೆ ವಿಸ್ತರಿಸಿರಿ. 23, ಸಂಖ್ಯಾ ರೇಖೆಯ ಮೇಲೆ √2 ಪ್ರತಿನಿಧಿಸಿರಿ. 24, ಕೋನ ABC = 120 ಡಿಗ್ರಿ ಇರುವಂತೆ ಕೋನ ರಚಿಸಿ ಅರ್ಧಿಸಿರಿ. 3 ಅಂಕದ ಪ್ರಶ್ನೆಗಳಿರ್ತಾವೆ, 9 ನೋಡೋಣ. 25ನೇ ಪ್ರಶ್ನೆ ಇತ್ತು, ಇವುಗಳನ್ನು ಪರೀಕ್ಷೆ ಮಾಡಬೇಕಾಗಿದೆ ನೋಡಿ, ಅಥವಾ ಸೊ ಇವುಗಳ ಕಡೆ ಸಹಿತ ಎಸ್ ಬಿಡಿಸ್ಬೇಕಾಗಿತ್ತು, A ಅಥವಾ B ದಲ್ಲಿ. 26, 27, ABC ಸಮದ್ವಿಬಾಹು ತ್ರಿಭುಜದಲ್ಲಿ ಇದನ್ನು ಸಾಧನೆ ಮಾಡಬೇಕಾಗಿದೆ, ಅಥವಾ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಇದು. 28ನೇ ಪ್ರಶ್ನೆ, ಈ ಚಿತ್ರ ಇತ್ತು, ಆಮೇಲೆ ಈ ಚಿತ್ರ ಇತ್ತು. 29, ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಪರಸ್ಪರ ಸಮ ಅಂತ ಸಾಧಿಸಿ. 30ನೇ ಪ್ರಶ್ನೆ, ಒಂದು ಪ್ರದೇಶದಲ್ಲಿ ವಾರದಲ್ಲಿ ಬಿದ್ದ ಮಳೆಯ ಪ್ರಮಾಣ ಈ ಕೆಳಗಂತೆ ದಾಖಲಿಸಿದೆ. ಹಾಗಾದರೆ ಇಲ್ಲಿ ಸರಾಸರಿ ಮಳೆ ಪ್ರಮಾಣ ಎಷ್ಟು? ಸರಾಸರಿ
ಕಡಿಮೆ ಎಷ್ಟು ಮಳೆ ದಾಖಲಾಗಿದೆ ಅನ್ನೋದನ್ನು ಬರಲಿಕ್ಕೆ ಹೇಳಿದ್ದಾರೆ. ಅಥವಾ ಈ ಕ್ರಿಕೆಟ್ ಸರಣಿಯೊಂದರಲ್ಲಿ ಪ್ರತಿ ಪಂದ್ಯದ ದಾಖಲಾದ ರನ್ಗಳ ಕೊಟ್ಟಿದ್ದಾರೆ, ಅದಕ್ಕೆ ಮಧ್ಯಾಂಕ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅಥವಾ 15 ವಿದ್ಯಾರ್ಥಿಗಳ ಕಿರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಿದ್ದಾವೆ, ಅದಕ್ಕೆ ಬಹುಲಕ ಕಂಡುಹಿಡಿಬೇಕು. 31ನೇ ಪ್ರಶ್ನೆ, ಗ್ರಾಫ್ ಕೊಟ್ಟಿದ್ದಾರೆ 2x + y = 6 ಅಂತಕ್ಕಂಥದ್ದು. ಇನ್ನು 32ರಲ್ಲಿ ಒಂದು ಹಿಸ್ಟೋಗ್ರಾಮ್ ಅನ್ನು ಊತಕ ನಕ್ಷೆಯನ್ನು ರಚನೆ ಮಾಡಬೇಕಾಗಿತ್ತು. ಅಲ್ಲಿ 75 ವಿದ್ಯಾರ್ಥಿಗಳ ಎತ್ತರ ಕೊಟ್ಟಿದ್ದಾರೆ, ಎತ್ತರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ. ಪ್ರಶ್ನೆ 33, 6 ಮುಖವುಳ್ಳ ಒಂದು ದಾಳವನ್ನು 300 ಬಾರಿ ಉರುಳಿಸಿದಾಗ ದೊರೆತ ದತ್ತಾಂಶಗಳನ್ನು ಕೆಳಗಂಡಂತೆ ಇದೆ. ಸೊ ಮೇಲ್ಮುಖವಾಗಿ ಬಿದ್ದ ಸಂಖ್ಯೆ ಆವೃತ್ತಿ ಇದೆ. ಸೊ ಅದರ ಲೆಕ್ಕಗಳನ್ನು ಏನು ಮಾಡಿದ್ದಾರೆ, ಅತಿ ಹೆಚ್ಚು ಬೀಳುವ, 3ಕ್ಕಿಂತ ಕಡಿಮೆ ಬೀಳುವ ಇವೆರಡರ ಸಂಭವನೀಯತೆ ಬರೀಬೇಕು. 34, ತ್ರಿಭುಜ ರಚಿಸೋದಿದೆ. 35ರಲ್ಲಿ ಎಸ್ ನಿಯಮಗಳನ್ನು ಪರೀಕ್ಷಿಸತಕ್ಕಂಥದ್ದು. 36ರಲ್ಲಿ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸೋದು. 37ರಲ್ಲಿ ಎಸ್ ಲೆಕ್ಕ ಇದೆ, ಕೊಡ್ಕೊಡ್ರಿ. ಲಾಸ್ಟ್ 38ರಲ್ಲಿ ಕೂಡ ಇದು ಕೂಡ ಘನಫಲದ ಮೇಲೆ ಇರ್ತಕ್ಕಂಥ ಲೆಕ್ಕ ಇತ್ತು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಥ್ಸ್ ಕ್ವಶನ್ ಪೇಪರ್ ಭಾಳ ಜನ ಸ್ಟೂಡೆಂಟ್ಸ್ಗಳನ್ನು ಕೇಳ್ತಿದ್ರು, ಸರ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಡಿ ಅಂತ. ಸೊ ಇವತ್ತು ಮ್ಯಾಥ್ಸ್ ಕ್ವಶನ್ ಪೇಪರನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಇದಕ್ಕೆ ಕೀ ಉತ್ತರಗಳನ್ನು ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವುಗಳು ಕೂಡ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಸಾಧ್ಯವಾದಷ್ಟು ನಿಮಗೆ ಆಯ್ತಂತಂದರೆ ಇಟ್ಸ್ ಓಕೆ, ಇಲ್ಲಾಂದರೆ ನೆಕ್ಸ್ಟ್ ಫರ್ದರ್ ಡೇಗಳಲ್ಲಿ ನಾನು ಕೂಡ ಇದ್ರ ಬಗ್ಗೆ ಹೆಚ್ಚು ಉತ್ತರಗಳನ್ನು ಹಾಕಿ ನಿಮಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಕೊಡ್ತೀನಿ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬೇರೆ ಕ್ವಶನ್ ಪೇಪರ್ಗಳ ವಿಡಿಯೋಗಳಲ್ಲಿ. ಸೊ ದಯಮಾಡಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನೀವೆಷ್ಟು ಶೇರ್ಗಳನ್ನು ಮಾಡ್ತೀರಿ, ನೀವೆಷ್ಟು ಲೈಕ್ಗಳನ್ನು ಹಾಕ್ತೀರಿ, ಅಷ್ಟು ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಮೋಟಿವೇಶನ್ಗಳು ಸಿಗ್ತದೆ. ಸೊ ಸಿಗ್ತೀನಿ ನಾನು ಮತ್ತೆ ಹೊಸ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಬಾಯ್.